ದಾನವೀರ ಕರ್ಣ. ಕುರುಕ್ಷೇತ್ರದ ಯುದ್ಧ ಆರಂಭವಾಗಲು ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದವು. ಆ ಸಮಯದಲ್ಲಿ ಇಡೀ ಭೂಮಿಯಲ್ಲಿ ಕರ್ಣನಷ್ಟು ದಾನಶೂರನೊಬ್ಬನಿರಲಿಲ್ಲ. ಯಾರೇ ಏನನ್ನೇ ಕೇಳಿದರೂ ಕರ್ಣ ಎಂದಿಗೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ. ಕರ್ಣನ ಜನ್ಮವೇ ಒಂದು ಅದ್ಭುತ. ಅವನು ಸೂರ್ಯದೇವನ ಪುತ್ರ. ಹುಟ್ಟಿದಾಗಲೇ ಅವನ ದೇಹಕ್ಕೆ ದೇವರು ಕೊಟ್ಟ ಕವಚ ಮತ್ತು ಕುಂಡಲಗಳು ಇದ್ದವು. ಅವು ಅವನನ್ನು ಅಜೇಯನನ್ನಾಗಿಸಿದ್ದವು. ಈ ವಿಷಯ ದೇವತೆಗಳ ರಾಜನಾದ ಇಂದ್ರನಿಗೂ ಗೊತ್ತಿತ್ತು. ಇಂದ್ರನ ಮಗ ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ಎದುರಾಳಿ. ಕರ್ಣನ ಕವಚಕುಂಡಲಗಳು ಇದ್ದರೆ ಅರ್ಜುನನಿಗೆ ಅವನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಇಂದ್ರನು ಯೋಚಿಸಿದ. ಆದ್ದರಿಂದ ಒಂದು ದಿನ ಇಂದ್ರನು ಬ್ರಾಹ್ಮಣನ ವೇಷ ಧರಿಸಿ ಕರ್ಣನ ಬಳಿಗೆ ಬಂದನು. ಆ ದಿನವೂ ಕರ್ಣನು ದಾನ ಮಾಡುತ್ತಿದ್ದ. ಬ್ರಾಹ್ಮಣನನ್ನು ಕಂಡ ಕರ್ಣನು ಗೌರವದಿಂದ ಕೇಳಿದನು, ಸ್ವಾಮಿ, ನಿಮಗೆ ಏನು ಬೇಕು? ಆ ಬ್ರಾಹ್ಮಣನು ಹೇಳಿದ, ನನಗೆ ನಿನ್ನ ಕವಚ ಮತ್ತು ಕುಂಡಲಗಳನ್ನು ದಾನವಾಗಿ ಕೊಡು. ಒಂದು ಕ್ಷಣ ಕರ್ಣನಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅವು ಅವನ ದೇಹದ ಭಾಗವಾಗಿದ್ದವು. ಅವನ್ನು ಕೊಟ್ಟರೆ ತನ್ನ ಮರಣ ಖಚಿತ ಎಂದು ಅವನಿಗೆ ಗೊತ್ತಿತ್ತು. ಅಷ್ಟರಲ್ಲಿ ಸೂರ್ಯದೇವನು ಆಕಾಶದಿಂದ ಎಚ್ಚರಿಕೆ ನೀಡಿದನು, ಕರ್ಣ, ಇವನು ಬ್ರಾಹ್ಮಣನಲ್ಲ, ಇಂದ್ರನು ವೇಷ ಬದಲಿಸಿ ಬಂದಿದ್ದಾನೆ. ಅವನಿಗೆ ಕವಚಕುಂಡಲಗಳನ್ನು ಕೊಡಬೇಡ. ಆದರೆ ಕರ್ಣನು ನಗುತ್ತಾ ಹೇಳಿದನು, ತಂದೆ, ಒಬ್ಬ ಯಾಚಕ ನನ್ನ ಬಾಗಿಲಿಗೆ ಬಂದಿದ್ದಾನೆ. ನಾನು ದಾನ ನೀಡದೆ ಕಳುಹಿಸಿದರೆ ನನ್ನ ಜೀವನದ ಅರ್ಥವೇನು? ಅವನಿಗೆ ತನ್ನ ಜೀವಕ್ಕಿಂತಲೂ ತನ್ನ ವಚನ ಮುಖ್ಯವಾಗಿತ್ತು. ಕರ್ಣನು ತನ್ನ ಕೈಯಿಂದಲೇ ಕವಚವನ್ನು ಕತ್ತರಿಸಿ ತೆಗೆದನು. ಕುಂಡಲಗಳನ್ನು ಕಿತ್ತು ತೆಗೆದು ಆ ಬ್ರಾಹ್ಮಣನ ಕೈಗೆ ಕೊಟ್ಟನು. ರಕ್ತಧಾರೆಯಾಗಿ ಹರಿಯುತ್ತಿತ್ತು. ದೇಹ ನೋವಿನಿಂದ ನರಳುತ್ತಿತ್ತು. ಆದರೂ ಕರ್ಣನ ಮುಖದಲ್ಲಿ ಯಾವುದೇ ದುಃಖ ಇರಲಿಲ್ಲ. ಆ ತ್ಯಾಗವನ್ನು ಕಂಡ ಇಂದ್ರನು ತನ್ನ ನಿಜರೂಪವನ್ನು ತೋರಿಸಿದನು. ಅವನ ಕಣ್ಣುಗಳಲ್ಲಿ ಗೌರವ ತುಂಬಿತ್ತು. ಅವನು ಹೇಳಿದ, ಕರ್ಣ, ಇಷ್ಟು ದೊಡ್ಡ ದಾನವನ್ನು ನಾನು ಎಂದೂ ನೋಡಿಲ್ಲ. ನೀನು ನಿಜವಾಗಿಯೂ ದಾನವೀರ. ಅದಕ್ಕಾಗಿ ಇಂದ್ರನು ಕರ್ಣನಿಗೆ ಒಂದು ದಿವ್ಯಾಸ್ತ್ರವನ್ನು ಉಡುಗೊರೆಯಾಗಿ ನೀಡಿದನು. ಆದರೆ ಕರ್ಣನ ತ್ಯಾಗ ಅಲ್ಲಿ ಮುಗಿಯಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ಕರ್ಣನು ದಾನ ಮಾಡಿದ್ದ. ಕಥೆಯ ಪ್ರಕಾರ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಬಳಿಗೆ ಬಂದು ಪುಣ್ಯವನ್ನು ದಾನವಾಗಿ ಕೇಳಿದನು. ಆ ಸಮಯದಲ್ಲಿ ಕರ್ಣನು ಗಾಯಗಳಿಂದ ರಕ್ತಸಿಕ್ತನಾಗಿ ನೆಲದಲ್ಲಿ ಬಿದ್ದಿದ್ದ. ಆದರೂ ಅವನು ತನ್ನ ಸಂಪೂರ್ಣ ಪುಣ್ಯಫಲವನ್ನೇ ದಾನವಾಗಿ ಕೊಟ್ಟನು. ಅದನ್ನು ಕಂಡ ಶ್ರೀಕೃಷ್ಣನು ತನ್ನ ದಿವ್ಯ ರೂಪವನ್ನು ತೋರಿಸಿ ಹೇಳಿದರು, ಕರ್ಣ, ಈ ಲೋಕದಲ್ಲಿ ನಿನ್ನಂತಹ ದಾನಶೂರ ಅಪರೂಪ. ನೀನು ತ್ಯಾಗದ ಪ್ರತೀಕ. ಕರ್ಣನು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ. ಅವಮಾನಗಳನ್ನು ಎದುರಿಸಿದ. ತನ್ನ ನಿಜವಾದ ತಾಯಿಯನ್ನು ಕಳೆದುಕೊಂಡ. ಸಮಾಜದಿಂದ ತಿರಸ್ಕಾರ ಅನುಭವಿಸಿದ. ಆದರೆ ಯಾವ ಪರಿಸ್ಥಿತಿಯಲ್ಲೂ ತನ್ನ ದಾನ, ಸ್ನೇಹ ಮತ್ತು ವಚನ ಪಾಲನೆಯನ್ನು ಬಿಟ್ಟಿಲ್ಲ. ಅದಕ್ಕಾಗಿಯೇ ಇಂದಿಗೂ ಮಹಾಭಾರತದಲ್ಲಿ ಕರ್ಣನ ಹೆಸರನ್ನು ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ. ಕಥೆಯ ಸಾರಾಂಶ: ನಿಜವಾದ ಮಹತ್ವವು ಸಂಪತ್ತಿನಲ್ಲಿ ಇಲ್ಲ, ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ತ್ಯಾಗ ಮಾಡುವ ಹೃದಯದಲ್ಲಿದೆ. ಜೈ ಶ್ರೀಕೃಷ್ಣ. ಜೈ ದಾನವೀರ ಕರ್ಣ.